ಯಾವ ಮೀಡಿಯಾದಾಗ ಯಾವ ಟ್ರೋಲ್ದಾಗ ನೋಡಿದ್ರು ಯಾವ ಟ್ರೋಲ್ ಪೇಜ್ನಾಗ ನೋಡಿದ್ರು ಇವರೇ ಇರ್ತಾರೆ. ಯಾರು ಅಂತ ಗೊತ್ತಾತೀನಿ ಸರ್? ನನಗೆ ಗೊತ್ತಿಲ್ಲರಿ, ಯಾವುದೋ ನಾ ಅಂಥದ್ದೇನು ನಾನು ನೋಡಿಲ್ಲ. ಬಟ್ ಖಾಲಿ ಚರಿಗೆ ಭಾಳ ಸೌಂಡ್ ಮಾಡ್ತದೆ, ತುಂಬಿದ ಕೊಡ ತುಳ್ಕೋದಿಲ್ಲ. ಹಂಗಂತೀರಿ? ಚಿಲ್ಲರೆ ಹೆಚ್ಚು ಸೌಂಡ್ ಮಾಡೋದು. ರೊಕ್ಕೇಂದ್ರ ನೀವು ಸೌಂಡ್ ಮಾಡೋದು ನೋಡಿರೆ ಬಂದ ಯಾವತ್ತು ಚಿಲ್ಲರೆ ಸೌಂಡ್ ಮಾಡೋದು, ಚಿಲ್ಲರೆ ಯಾರು ಸೌಂಡ್ ಮಾಡ್ತಿರ್ತದೆ. ಆಮೇಲೆ ಕನ್ನಡ ಮಂದಿಗೂ ಬೇಕಾಗೈತಿ, ಗೊತ್ತೈತೆ ಅವ್ನು ಸುಳ್ಳು ಹೇಳಕತ್ತಾನಂತ, ಗೊತ್ತೈತೆ ಅದು ಒಂದು ದೊಡ್ಡ ಕಾಮಿಡಿಯಾಗಿ ಅವ್ನ ಕೂಡ ಸುಳ್ಳು ಹೇಳ್ಸಕತ್ತಾರ. ಅವನಿಗೂ ಗೊತ್ತೈತಲ್ಲ ಎಷ್ಟು ಸುಳ್ಳು ಹೇಳ್ರು ಮಂದಿ ನಗ್ತಾರ ಅಂತ. ಸೊ ಸುಳ್ಳೇ ನನ್ನ ಕಸಬು, ಸುಳ್ಳೇ ನಮ್ಮ ಮನೆ ದೇವರು, ಸುಳ್ಳೇ ನನ್ನ ಜೀವನ, ಸುಳ್ಳೇ ನನ್ನ ಬದುಕು, ನಾನೇ ಸುಳ್ಳು ಡಾಗ್ ಸತೀಶ್ ಅಂತ ಬದುಕ್ತಾ ಇದ್ದೆ. ಆಯುಷ್ ಭಾಳ ಕಮ್ಮಿ. ಈ ಸೀಸನ್ ಆಗೋ ತನಕ ಡಾಗ್ ಸತೀಶ್. ಆಮೇಲೆ ಸೆಲೆಬ್ರಿಟಿಗಳ ಸೆಲೆಬ್ರಿಟಿ ಏನೇನು ಅವಾರ್ಡ್ ತಗೊಂಡಾರ ಸೆಲೆಬ್ರಿಟಿ ಒಳಗೆ ಅಲ್ಲ, ಸುಳ್ಳು ಹೇಳ್ಕೊಂಡೇ ಒಂದು ಸೆಲೆಬ್ರಿಟಿ ಏನ್ರಿ ಇತ್ತಂದ್ರೆ ಆಸ್ಕರ್ಗೆ ಆತನ ಕೊಡ್ಬೇಕು ನೋಡ್ರಿ. ಹೌದೇನ್ರಿ? ಮತ್ತೇನ್ರಿ, ನೆತ್ತಿ ಮೇಲೆ ಕಲ್ಲು ಹೊಡೆದಂಗೆ ಹೊಡಿತಾರಲ್ರಿ ಸುಳ್ಳ. ಅಲ್ರಿ ಮಂದಿ ನೋಡಿ ಅದನ್ನ ಫಾರ್ವರ್ಡ್ ಮಾಡ್ತಾರಲ್ಲ, ನನಗೆ ತಲೆ ಕೆಡ್ತದ. ನಾನು ಭಾಳ ಓದೇನೋ ಅಥವಾ ನನಗೆ ಭಾಳ ಏನು ಕೆಲಸ ಇಲ್ಲೋ, ಇದೇನಪ್ಪ ಇದು ಅನಿಸ್ತದೆ ನಂಗೆ ಒಮ್ಮೊಮ್ಮೆ. ಎಸ್, ಹಿ ಹಸ್ ಡನ್ PhD, ಡಾಕ್ಟರೇಟ್, ಮಾಸ್ಟರ್ಸ್ ಇನ್ ಟೆಲ್ಲಿಂಗ್ ಎ ಲೈ. ಸುಳ್ಳು ನಮ್ಮ ಮನೆ ದೇವರು, ಸುಳ್ಳೇ ನಮ್ಮ ಆರಾಧ್ಯ ದೇವ, ಸುಳ್ಳು ನನ್ನ ಬದುಕು, ಸುಳ್ಳು ನನ್ನ ಜನ್ಮಸಿದ್ಧ ಹಕ್ಕು ಅಂತ ಬದುಕಿರ್ತಕ್ಕಂಥ ಸತೀಶ್ ಅವರೇ, ನಿಮ್ಮನ್ನು ಜನ ಟ್ರೋಲ್ ಮಾಡ್ತಾ ಇರೋದು ನೀವು ಪಾಪ್ಯುಲರ್ ಆಗಿದ್ದೀರಂತಲ್ಲ, ನಿಮ್ಮನ್ನು ಹೆಚ್ಚು TV ಇಂಟರ್ವ್ಯೂ ಮಾಡ್ತಾ ಇರೋದು ಜನರಿಗೆ ಪುಕ್ಸಟ್ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ ಅಂತ. 300 ರೂಪಾಯಿ ಕೊಟ್ಟು ಯಾವುದೋ ಒಂದು ಕಾಮಿಡಿ ಪಿಕ್ಚರ್ ನೋಡೋ ಬದಲು ನಿಮ್ಮನ್ನು ನೋಡ್ತಾ ಇದ್ದಾರೆ. ದಯವಿಟ್ಟು ತಿದ್ಕೊಳ್ಳಿ. ನಿಮ್ಮನ್ನು ಜೋಕಾಗಿ ಮಾಡ್ಕೊಂಡಿದ್ದಾರೆ. ಆಸ್ ಅ ಬ್ರದರೋ, ನಮ್ಮ ಏರಿಯಾ ಫ್ರೆಂಡ್ ಅಂತನೋ, ಕಾಮನ್ ಫ್ರೆಂಡ್ ಅಂತನೋ, ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಂತನೋ ದಯವಿಟ್ಟು ನಮ್ಮ ಸಲಹೆ ತೋರಿ. ಡೋಂಟ್ ಬಿ ಅ ಜೋಕ್ ಆಫ್ ಕರ್ನಾಟಕ. ಭಾರತಕ್ಕೆ ಪಪ್ಪು ಇದ್ದಾರೆ, ನೀವು ಕರ್ನಾಟಕದ ಪಪ್ಪು ಆಗಬೇಡಿ ಗುರುವೆ. ಅಲ್ಲ, ನೀವು ಅದು 100 ಕೋಟಿ ನಾಯಿ ಐತಿ ಅಂದ್ರೆ ನಂಬ್ತೀರಾ ಸರ್? ನೀವೆಲ್ಲ ಎಲ್ಲ ಆಗೈತಲ್ರಿ, ಅವಂಗೆ ಇನ್ಕಮ್ ಟ್ಯಾಕ್ಸ್ ರೇಟ್ ಆಗೈತಿ, ಇಡಿ ರೇಟ್ ಆಗೈತಿ, ಅವ್ರ ನಕ್ ಹೋಗ್ಯಾರ. ಮಾಡಿದ್ದೀನ ನೀವೇನಾರು ನೋಡಿರೇನ? ನೋಡ್ರಿ, ನಾಯಿದು ಕತೆ ಇಡೀ ಜಗತ್ತು ಗೊತ್ತದ. ಇದು ಕ್ಯಾಡಬಾಂಬ್ಸ್ ನಾಯಿ, ಅದು ಎಷ್ಟು ಆಗ್ಯದ, 100 crores ವರ್ತು, ಇದು ಕಣ್ಣೆಲ್ಲ ಮಿಡ್ಸುತ್ತೆ, ಕುಡ್ದಂಗೆ ಆಡುತ್ತೆ, ಎಲ್ಲ ನೋಡಿರೋದು ನೀವು. ನಮ್ಮ ಓಣ್ಯಾಗ ಒಂದು 50 ನಾಯಿ ಅದಾವ. ಅಲ್ಲಿ ದಿನ ಒಂದು ಕ್ಯಾಮ್ರಾ ಹಿಡ್ಕೊಂಡಿರ್ತಾನೆ ಒಬ್ಬ. ಯಾಕಂದ್ರೆ ನಾನು ರೀಲ್ ಮಾಡ್ತಾ ಇದ್ದೀನಿ ಸರ್ ಸತೀಶ್ ಕ್ಯಾಡಬಾಂಬ್ಸ್ ಅಂತ. ನಮ್ಮ ಸೆಕ್ಯೂರಿಟಿನೂ ಮಾಡ್ತಾನೆ, ಅಲ್ಲಿ ಚಹಾ ಮಾರೋನು ಮಾಡ್ತಾನೆ, ಅಲ್ಲಿ ನಾಯಿ ಕೂತಿರ್ತಾವ, ದಿನ ಒಬ್ರು ಕ್ಯಾಮ್ರಾ ಹಿಡ್ಕೊಂಡು ಕೂತಿರ್ತಾರ ಅಲ್ಲಿ. ಈಗೇನು ಬೇರೆ ಕೆಲಸ ಸರ್, ಒಂದು ರೀಲ್ ಮಾಡಬೇಕು ಸತೀಶ್ದು ಅಂತ, ದಿನ ಅದು ನಡೆದಿರ್ತದೆ. ಸೊ ದೇ ಆಲ್ಸೋ ನೋ ಇಟ್ಸ್ ಅ ಕಾಮಿಡಿ. ಇಡೀ ಜಗತ್ತು ಗೊತ್ತು ಅದು ಕಾಮಿಡಿ ಅಂತ. ಆಮೇಲೆ ಪ್ರೊಫೆಷ್ನಲ್ ಡಾಗ್ ಬೀಡರ್ಸ್ ಆರ್ ಹೇಟಿಂಗ್ ಹಿಮ್. ಪ್ರೊಫೆಷ್ನಲ್ ಪ್ರಾಣಿ ಸಾಕೋರು ಅವರನ್ನು ಹೇಟ್ ಮಾಡ್ತಾ ಇದ್ದಾರೆ. ಸೊ ಇದು ಐ ಥಿಂಕ್ ಹಿ ಆಲ್ಸೋ ನೋಸ್ ನನ್ನ ಸುಳ್ಳೇ ಒಂದು ಸಬ್ಸ್ಟೆನ್ಸ್. ಹೆಂಗೆ ಹಾಡೋರಿಗೆ ಹಾಡು ಕಂಠ ಮುಖ್ಯ ಆಗುತ್ತೋ, ಹೆಂಗೆ ವಿರಾಟ್ ಕೊಹ್ಲಿಗೆ ನನ್ನ ಬ್ಯಾಟಿಂಗ್ ಮುಖ್ಯ ಆಗುತ್ತೋ, ಹೇಗೆ ರಿಷಬ್ ಶೆಟ್ಟಿಗೆ ನನ್ನ ಡೈರೆಕ್ಷನ್ ಇಂಪಾರ್ಟೆಂಟ್ ಆಗುತ್ತೋ, ಹೇಗೆ ಆ್ಯಕ್ಟರ್ಸ್ಗೆ ನನ್ನ ಆ್ಯಕ್ಟಿಂಗ್ ಇಂಪಾರ್ಟೆಂಟ್ ಆಗುತ್ತೋ, ಅವನು ಸುಳ್ಳು ಹೇಳೋದೇ ಇಂಪಾರ್ಟೆಂಟ್ ಅಂತ ಗೊತ್ತಾಗ್ಬಿಟ್ಟಿದೆ. ಸುಳ್ಳು ಹೇಳ್ಕೊಂಡು ಬದುಕ್ತಾ ಇದ್ದಾನೆ ಅಷ್ಟೇ. ಹಿ ಆಲ್ಸೋ ನೋಸ್, ಡಾಗ್ ಸತೀಶ್ ಆಲ್ಸೋ ನೋಸ್ ದಟ್ ಜನ ಇದನ್ನು ಟ್ರೋಲ್ ಮಾಡ್ತಾರೆ. ನಾನು ಅದಕ್ಕೆ 500 ಚಾನಲ್ಗೆ ಬಂದಿದ್ದೀನಿ, ನಾನು ಇಂಟರ್ನ್ಯಾಷನಲ್ಲು ಎಲ್ಲ ಅವ್ನು ಗೊತ್ತು. ಎಲ್ಲ ಎಕ್ಸಾಗ್ರೇಟ್ ಮಾಡಿ ಎಲ್ಲ ಡಬಲ್ 10 times ಹೇಳ್ತಾನೆ, ಇದು 2 ಲಕ್ಷ ಶರ್ಟ್ ಅಂತ. ಇಲ್ಲ, ಸೊ ಇಟ್ಸ್ ಅ ಕಾಮಿಡಿ. ಸೊ ಕರ್ನಾಟಕದ ಈ ಸೀಸನ್ನ, ಈ ವರ್ಷ ಒಂದು ಕಾಮಿಡಿ ಬೇಕಾಗಿತ್ತು. ಕಾಮಿಡಿ ಈಸ್ ರನ್ನಿಂಗ್. ನನಗೆ ಯಾವುದೋ ಆಶ್ಚರ್ಯ ಅನ್ಸ್ಲಿಲ್ರಿ ಸರ್, ಅವ್ರು ಬರೀ ಕೈಯಾಗ ಬಾತ್ರೂಮ್ ತೊಳೆಯಾಗತ್ತಿದ್ರು. ಹೌದಾ? ಹ್ಞೂನ್ರಿ ಸರ್. ಪರ್ಕೇನ್ ಹಿಡ್ಕೊಂಡಿರ್ಬೇಕ್ರಿ. ಇಲ್ರಿ ಸರ, ನಾ ಸುಳ್ಳು ಹೇಳ್ತೀನಿ. ಬೇಡ್ರಿ, ಚೆನ್ನಾಗಿ ಮಾತಾಡೋದೇ, ಮತ್ತೆ ಟಾಯ್ಲೆಟ್ ಕಡೆ ಹೋಗ್ಬೇಡ್ರಿ ನೀವೀಗ. ಬರೀ ಕೈಯಾಗ ಅವ್ರು ಬಾತ್ರೂಮ್ ತೊಳೆಯತ್ತಾರ. ಏನು ಹೇಳ್ತೀರಿ ಇದಕ್ಕೆ? ಬರೀ ಕೈಯಾಗ, ಆ ಕೈಯಾಗ ಗ್ಲೌಸ್ ಹಾಕೊಂಡಿಲ್ಲ, ಏನಿಲ್ಲ. ಏನು ಹೇಳ್ತೀರಿ ಇದಕ್ಕೆ? ಏನಂತೀರಿ ಇದು? ಪಬ್ಲಿಸಿಟಿನಾಗ ಮಾಡಾಕ ಕೆಳಗೆ ಬಿದ್ದಿದ್ದು, ಹೇಲ್ನಾಗ ಬಿದ್ದಿದ್ದು ಕಾಯಿನ್ಸ್ ತೊಗೊಂಡು ನೆಕ್ ತಿಂತಾರತ್ರ ಹೇಳಿ ಹಂಗಾತ ಕತಿ ಇದು. ಬಿಡ್ರಿ, ಅದೆಲ್ಲ ಹೊಲಸು ಮಾತಾಡಬಾರ್ದು. ಸೊ ಇಟ್ಸ್ ಆಲ್ ಜಸ್ಟ್ ಫಾರ್ ಗೆಟಿಂಗ್ ಲೈಕ್ಸ್ ಆ್ಯಂಡ್ ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾ ಫೇಮ್.
ಅನೇಕರು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ, ಅನೇಕ ನಿಮ್ಯಾನ್ಸಿನ ಡಾಕ್ಟರ್ಗಳು ಈತನ ಪ್ಯಾಥಾಲಜಿಕಲ್ ಬಿಹೇವಿಯರ್, ಸೈಕಾಲಜಿಕಲ್ ಬಿಹೇವಿಯರ್ ಬಗ್ಗೆ ಅನಾಲಿಸ್ ಮಾಡಿದ್ದಾರೆ. ಆನ್ ಅ ಸೀರಿಯಸ್ ನೋಟ್, ಹಿ ರಿಕ್ವೈರ್ಸ್ ಸಮ್ ಕೈಂಡ್ ಆಫ್ ಕೌನ್ಸಿಲಿಂಗ್, ಹಿ ರಿಕ್ವೈರ್ಸ್ ಸಮ್ ಕೈಂಡ್ ಆಫ್ ಟ್ರೀಟ್ಮೆಂಟ್. ಸೂಪರ್ ಸರ್. ಓಕೆ, ಇನ್ನು ಲಾಯರ್ ತುಂಬ ಜನದ್ದು ಕಮೆಂಟ್ಸ್ ನೋಡ್ತಾ ಇದ್ದೆ ನಾನು. ಭಾಳ ಜನ, ಒಂದಷ್ಟು ಜನ ಕಮೆಂಟ್ ಬರೆದಿದ್ರಲ್ಲಿ, ಲಾಯರ್ ಜಗದೀಶ್ ಅವರು ಪ್ರಶಾಂತ್ ಸಂಬರ್ಗಿ ಅವರು ಒಂದು ಸೀಸನಿಗೆ ಹೋಗ್ಬೇಕು, ಸಖತ್ತಾಗಿರುತ್ತೆ, ಒಳ್ಳೆ ಕಾಂಪಿಟೇಷನ್ನು ಅಂತ ಏನು ಹೇಳ್ತೀರಾ? ಲಾಯರ್ ಜಗದೀಶನ್ನೇ ನಾನು ಎಕ್ಸ್ಪೋಸ್ ಮಾಡಿದ್ದು. ಆತ ಬಿಗ್ ಬಾಸ್ 11 ಇರ್ಬೇಕಾದ್ರೆ ಆತನ ಫೇಕ್ ಸರ್ಟಿಫಿಕೇಟ್ ಏನು ಡೆಲ್ಲಿ ಬಾರ್ ಕೌನ್ಸಿಲಲ್ಲಿ ಕೋರ್ಟ್ ಕೇಸ್ ಆಗಿದ್ದು, ಯಾವ ಕಾಲೇಜ್ ಓದಿದ್ದು ಅಂತ ಇಂಟರ್ನೆಟಲ್ಲಿ ಹುಡ್ಕೊಂಡು ಹೋಗಿ 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 ನನಗೆ ಆ ವೆಬ್ಸೈಟ್ ಸಿಕ್ಕಿ ದೆನ್ ಐ ಎಕ್ಸ್ಪೋಸ್ಡ್ ಇಟ್. ಇಟ್ ವಾಸ್ ಮೀ ಹೂ ಎಕ್ಸ್ಪೋಸ್ಡ್ ಜಾಯರ್ ಲೈಕ್ ದಿಸ್ ವೆನ್ ಹಿ ವಾಸ್ ಇನ್ ಬಿಗ್ ಬಾಸ್ 11 ನಿಜ ಜೀವನದಲ್ಲೂ ಆತನ ಬಗ್ಗೆ ನಮಗೆ ತುಂಬ ವೈರತ್ವಗಳಿವೆ. ಅವರ ಸಿದ್ಧಾಂತಗಳು ನಮ್ಮ ಸಿದ್ಧಾಂತಗಳು ಎಕ್ಸ್ಟ್ರೀಮ್ ಲೆಫ್ಟ್ ಆ್ಯಂಡ್ ಎಕ್ಸ್ಟ್ರೀಮ್ ರೈಟ್. ಅವರ ನಿಲುವು ಧರ್ಮಸ್ಥಳದ ವಿರುದ್ಧ ಇದ್ದಿದ್ದು, ನಾವು ಧರ್ಮಸ್ಥಳದ ಪರ ಇದ್ವಿ. ಅವರು ಮಾಡುವ ಅನೇಕ ಕೆಲಸಗಳು ಇಸ್ ಲೆಫ್ಟ್ ಓರಿಯೆಂಟೆಡ್, ಸ್ವಂತ ನಿಲುವಿಲ್ಲ. ನೀವು ನನಗೆ ಯಾವತ್ತೇ ಏನೇ ಕೇಳ್ರಿ, ನಾನು ಮೋದಿ ಭಕ್ತ, BJP ಭಕ್ತ, ರಾಷ್ಟ್ರೀಯತೆ, ಶಿವನ ಭಕ್ತ, ದೇವರು, ಹಿಂದುತ್ವ, ಇದು ಆ್ಯಂಗಲಲ್ಲೇ ನಾನು ಯಾವತ್ತೂ ನನ್ನ ಫಿಲಾಸಫಿ ಮತ್ತು ನನ್ನ ಥಾಟ್ ಪ್ರಾಸೆಸ್ ಇರೋದು. ಆತೊಂದು ಚೇಂಜ್ ಆಗ್ತಾ ಇರುತ್ತೆ. ಸೊ ವಿ ಆರ್ ಎಕ್ಸ್ಟ್ರೀಮ್ ಲೆಫ್ಟ್ ಆ್ಯಂಡ್ ಎಕ್ಸ್ಟ್ರೀಮ್ ರೈಟ್. ಸೊ ಅಲ್ಲೇನು TV ಚಾನಲಲ್ಲೇ, ಯಾಕೆ ನಾವು ಆಚೆನೇ ಫೈಟಿಂಗ್ ಆಡಿದ್ದೀವಿ. ಸೊ ಪ್ರಾಬಬ್ಲಿ ಬಿಗ್ ಬಾಸ್ ಇನ್ನೂ ಗಲಾಟೆಗಳು ಆಗ್ತಾ ಇತ್ತೇನೋ. ನನ್ನ ರೂಪೇಶ್ ರಾಜನ್ನ ಜಗಳ ಆಗಿರ್ಬೋದು, ಚಂದ್ರಚೂಡ್ ಜಗಳ ಆಗಿರ್ಬೋದು, ಎಲ್ಲವೂ ನೋಡಿದ್ದೀರಾ. ಸೊ ಜಗದೀಶ್ ಇಸ್ ನೋ ಥಿಂಗ್. ಐ ಹ್ಯಾವ್ ಸೀನ್ ಹಿಮ್ ಇನ್ ರಿಯಲ್ ಲೈಫ್ ಆ್ಯಂಡ್ ಐ ಹ್ಯಾವ್ ಎಕ್ಸ್ಪೋಸ್ಡ್ ಹಿಮ್ in Big Boss 11 that he has not got a bar council from Delhi chamber ಅಂತ ನಾನು ಎಕ್ಸ್ಪೋಸ್ ಮಾಡಿದ್ದು. ಕೋಪ ಇದೆ ನನ್ನ ಮೇಲೆ, ಬಟ್ ಓಕೆ. ಯಾವಾಗ ಬಿಗ್ ಬಾಸನ್ನು 200 ಕೋಟಿ ಕೊಂಡ್ಕೊಳ್ತೀನಿ, ಬಿಗ್ ಬಾಸ್ನೇ ಮಾರ್ಬಿಡ್ತೀನಿ ಅನ್ನುವ ವ್ಯಕ್ತಿಯನ್ನು ನನಗೆ ಕೊಟ್ಟಿರ್ತಕ್ಕಂಥ ವೇದಿಕೆ, ನನಗೆ ಕೊಟ್ಟಿರ್ತಕ್ಕಂಥ ಒಂದು ಕರ್ನಾಟಕಕ್ಕೆ ಪರಿಚಯ ಮಾಡಿಸಿದ ವೇದಿಕೆಯನ್ನು ನಾನು ಕೆಳಗಡೆ ಬಿಡಕ್ಕೆ ಬಿಡಲ್ಲ. ಸೊ ಅವನನ್ನೇ ಎಕ್ಸ್ಪೋಸ್ ಮಾಡಿದೆ. ಸೊ ನೀವು ಹಳೆ ಇಂಟರ್ನೆಟ್ಟನ್ನು, ಹಳೆ ಗೂಗಲನ್ನು ಮಾಡಿ ನೋಡಿದ್ರೆ ಫಸ್ಟ್ ಸ್ಟೋರಿ ಬರೋದೇ ನಂದು. ಸೊ ದಟ್ಸ್ ಹೌ. ಸೊ ಬಿಗ್ ಜಗದೀಶು ಬಾಯ್ ಬಡ್ಕ, ಜೋರಾಗಿ ಮಾತಾಡ್ತಾನೆ, 5 ಪದಗಳು ಯಾವತ್ತು ಕಾನ್ಸ್ಟೆಂಟಾಗಿ ಯೂಸ್ ಮಾಡ್ತಾನೆ. ನಮ್ಮ ಟೀಮ್ ವರ್ಕ್ ಮಾಡ್ತಾ ಇದೆ, ಎಲ್ಲವನ್ನು ಎಕ್ಸ್ಪೋಸ್ ಮಾಡ್ತೀನಿ. ಓಕೆ, ಅವ್ನ ಟೀಮ್ ಒಬ್ಬನೇ ಇರೋದು, ಬಟ್ ಅವ್ನ ಟೀಮ್ ವರ್ಕ್ ಮಾಡೋದಂದ್ರೆ ಈ ಬಿಲ್ಡಪ್. ಓಕೆ ಓಕೆ, ಮಚ್ ಒಂದು 2 ಇಂಗ್ಲೀಷ್ ಪದ ಇರುತ್ತೆ. ಸೊ ಇಟ್ಸ್ ಅ ವೆರಿ ಕಾಮನ್. ಇಫ್ ಅವನ ವೆಕ್ಯಾಬ್ಲರಿ ಮತ್ತು ಅವನ ಶಬ್ದಕೋಶವನ್ನು ನೀವು ಬರ್ಕೊಂಡು ಹೋದ್ರೆ ಬುಕ್ಕಲ್ಲಿ 100 ಪದ ಮೇಲೆ ಅವನು ಶಬ್ದಕೋಶ ಇಲ್ಲ. ಇವನೇನು ಮಾತಾಡ್ತಾನೆ ಅಂತ ಎಲ್ಲ ಇಂಟರ್ವ್ಯೂ ಪದಗಳನ್ನು ಬರೆದಿಟ್ಟಿದ್ದೀನಿ ನಾನು. 100 ಪದದ ಮೇಲೆ ಅವನ ಹತ್ರ ಜಾಸ್ತಿ ಇಲ್ಲ. ವಿಷಯ ತಿಳ್ಕೊಂಡು ಮಾತಾಡಬೇಕು. ಯು ಶುಡ್ ಹ್ಯಾವ್ ಸಬ್ಸ್ಟೆನ್ಸ್. ಹೀ ಈಸ್ ಒನ್ ಮೋರ್ ಡಾಗ್ ಸತೀಶ್ ಬ್ರದರ್ ಅಷ್ಟೇ, ಏನಿಲ್ಲ. ಪಾಪ ಅವ್ನು ನಾಯಿ ಬಗ್ಗೆ ಮಾತಾಡ್ತಾರೆ, ಇವರು ಏನೇನೋ ಮಾತಾಡ್ತಾರೆ. ಅಲ್ಲ ಸರ್, ಅವರು ಲಾಯರು, ಕ್ರಿಮಿನಲ್ ಲಾಯರು, ಪ್ರಾಕ್ಟೀಸ್ ಮಾಡಿ ದುಡ್ಡಿದೆ, ಪ್ರಾಕ್ಟೀಸ್ ಮಾಡಿದ್ರೆ ದುಡ್ಡಿದೆ. ಈಗ ಪ್ರಾಕ್ಟೀಸ್ ಮಾಡೋಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ಅವ್ರ ಮೇಲೆ ಒಂದು 100 ಕೇಸ್ ಇರ್ಬೋದೇನೋ ಈಗ ನನ್ನ ಪ್ರಕಾರ. 100 ಮೊನ್ನೆ ಒಂದು ಯಾವುದೋ SC/ST ಕೇಸ್ ಆಯಿತು, ಡಿಫಾಮೇಷನ್ ಕೇಸು, ವಕೀಲರ ಜೊತೆ ಫೈಟಿಂಗ್ ಆಡಿದ ಕೇಸು, ಇದು ಪೊಲೀಸವ್ರ ಜೊತೆ ಫೈಟಿಂಗ್ ಆಡಿದ ಕೇಸು, ದರ್ಶನ್ ಅಭಿಮಾನಿಗಳ ಜೊತೆ ಕೇಸು, ರೌಡಿಸಮ್ ಕೇಸು, ಅವ್ರ ಏರಿಯಾದಲ್ಲಿ ಯಾವುದೋ ಒಂದು ಫಂಕ್ಷನ್ ಕೇಸು. ಸೊ ಅವ್ರ ಕೇಸ್ಗಳಲ್ಲಿ ಅವರೇ ವಕಾಲತ್ ಮಾಡ್ಕೊಂಡು ಅವ್ರು ಆಚೆ ಬಂದರೆ ಇನ್ನು 10 ವರ್ಷ ಬೇಕು ಅವ್ರಿಗೆ. ಸೊ ಇನ್ನು ಅವರು ವಕಾಲತ್ತು, ಜಗದೀಶ್, ಐ ಆಮ್ ಅ ಗುಡ್ ಫ್ರೆಂಡ್ ಆಫ್ ಯುವರ್ಸ್. ಯು ನೀಡ್ ಟು, ನಿಮ್ಮ ಫ್ಯಾಮ್ಲಿಯನ್ನು, ನಿಮ್ಮ ಮೆಂಟಲ್ ಪೀಸನ್ನು ನೀವು ಕಾಪಾಡ್ಕೊಳ್ಳಲಿಲ್ಲ ಅಂದರೆ ನೀವು ಡಾಗ್ ಸತೀಶ್ ಅಣ್ಣ ಆಗ್ಬಿಡ್ತೀರಾ, ಈಗ ತಮ್ಮ ಆಗಿದ್ದೀರಾ. ದಯವಿಟ್ಟು ಫೋಕಸ್ ಆನ್ ಯುವರ್ ಅಡ್ವೊಕೇಸಿ, ವಕೀಲ ವೃತ್ತಿಗೆ ಮರ್ಯಾದೆ ಕೊಡಿ ಅಂತ ಹೇಳುವ ಸಂದೇಶವನ್ನು ಜಗದೀಶ್ ಅವ್ರಿಗೆ ಹೇಳ್ತೀನಿ. ಆತ ಹಾಕಿ ಒಳ್ಳೊಣಿದ್ದಾನೆ, ಫೇಮ್ಗೋಸ್ಕರ, ಅಟೆನ್ಷನ್ ಸೀಕಿಂಗ್ಗೋಸ್ಕರ ಇಲ್ಲ ಸಲ್ಲದ ಬೆಳಿಗ್ಗೆ 4 ಗಂಟೆ 2 ಗಂಟೆಗೆ ಯಾರು ಫೇಸ್ಬುಕ್ ಲೈವ್ ಮಾಡ್ತಾರೇನ್ರಿ.
ನೀವೇ ಹೇಳಿ ನೋಡೋಣ, ವಾಟ್ ಕೈಂಡ್ ಆಫ್ ಮೈಂಡ್ ಸೆಟ್ ಈಸ್ ಈ ಗಾಟ್? ನಾವು ವರ್ಷಕ್ಕೆ ಒಂದ್ಸಲಿ ಫೇಸ್ಬುಕ್ ಲೈವ್ ಮಾಡಿದ್ರೆ ಅದು ಆಶ್ಚರ್ಯ. ಬೆಳಿಗ್ಗೆ 4 ಗಂಟೆ ಇಲ್ಲ, 2 ಗಂಟೆ ಇಲ್ಲ, 12 ಗಂಟೆ ಇಲ್ಲ. ಸೊ ಏನು 15,000 20,000 ಒಳ್ಳೆ ಕ್ಯಾಮ್ರಾ ಸಿಗುತ್ತೆ ಅಂತೇಳಿ, ಫೋನ್ ಸಿಗುತ್ತೆ ಅಂತೇಳಿ, ಚಾನಲ್ ಬೇರೆ ಸ್ಟಾರ್ಟ್ ಮಾಡಿದಾರಲ್ಲ ಸರ್ ಇವಾಗ. ಯಾರು ಎನಿವನ್ ಹೂಸ್ ಹ್ಯಾವಿಂಗ್ ಎ ಯೂಟ್ಯೂಬ್ ಜಿಯೋ ಅಕೌಂಟ್ ಇಸ್ ಅ ಚಾನಲ್ ಓನರ್ ನಾವು. ಓಕೆ. ಎನಿವನ್ ಹೂಸ್ ಹ್ಯಾವಿಂಗ್ 25,000 ಮೇಲೆ ಫೋನ್ ಇದ್ದವನು, ಒಂದು ಚಿಕ್ಕ ಲೈಟ್ ಇಟ್ಕೊಂಡಿರೋನು, ಅನ್ಲಿಮಿಟೆಡ್ ಡೇಟಾ ಇರೋನು ಇವತ್ತು ಚಾನಲ್ ಓನರು. ಎಷ್ಟು ಚಾನಲ್ಸ್ ಬೇಕ್ರಿ ಆ ಥರ ಯೂಟ್ಯೂಬಲ್ಲಿ ಮಾಡ್ಕೊಂಡು ಹೋಗಿರೋ? ಬಟ್ ಎಷ್ಟು ರೀಚ್ ಇರುತ್ತೆ ಹೇಳಿ? 7 ಕೋಟಿಯಲ್ಲಿ ಅಬ್ಬಬ್ಬ ಅಂದರೆ 0.1%, ದಟ್ ಇಸ್ 70,000 ಪೀಪಲ್ ನೋಡ್ಬೋದು. ಸೊ ದಟ್ ಈಸ್ ನಾಟ್ ದ ರೀಚ್. ನಿಮ್ಗೆ ಏನಾದರೂ ಟ್ರ್ಯಾಕ್ಷನ್ ಬೇಕು ಅಂದರೆ ಒಂದು 10 ಲಕ್ಷಕ್ಕಿಂತ ಜಾಸ್ತಿ ಜನ ನೋಡಿದ್ರೆ ಮಾತ್ರ ಅದಕ್ಕೆ ಟ್ರ್ಯಾಕ್ಷನ್. ನೀವು ದಿನ ಬೆಳಿಗ್ಗೆ 10,000 ಆಯಿತು, 5,000 ಆಯಿತು ಅದರಲ್ಲೇ ಖುಷಿ ಪಡ್ತಾ ಇದ್ರೆ ಚಿಲ್ಲರೆಯಲ್ಲೇ ಖುಷಿ ಪಡಬೇಕಾಗುತ್ತೆ ಅಷ್ಟೇ. ಸೊ ದಟ್ ಈಸ್ ನಾಟ್ ನ್ಯೂಸ್ ಚಾನಲ್. ದರ್ ಆರ್ ಲಾಟ್ ಆಫ್ ಇನ್ವೆಸ್ಟಿಗೇಟಿವ್ ನ್ಯೂಸ್ ಚಾನಲ್ಸ್. ಹಾಯ್ ಬ್ಯಾಂಗ್ಳೂರಿಂದ ನೀವು ಎಲ್ಲೋ ಜರ್ನಲಿಸಮ್ ತೆಗೆದು ನೋಡಿದ್ರೆ, ಲಂಕೇಶ್ ಪತ್ರಿಕೆ, ಹಾಯ್ ಬ್ಯಾಂಗ್ಳೂರ್ ಆಗಿರ್ಬೋದು, ಅನೇಕ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ಸ್ ತೆಲಕ ಅಂತ ಬಂದು ಹೋಯಿತು. ಲಾಟ್ ಆಫ್ ಪೀಪಲ್ ಕೇಮ್ ಇನ್. ಬಟ್ ಈಗ ದಿ ಎಂಟೈರ್ ಎಸೆನ್ಸ್ ಆಫ್ ನ್ಯೂಸ್ ಇಸ್ ಕಮಿಂಗ್ ಡೌನ್ ಬಿಕಾಸ್ ಬ್ರೇಕಿಂಗ್ ನ್ಯೂಸ್ ಟಿವಿಲಿ ಬರೋಕ್ಕೂ ಮುಂಚೆನೇ ಯಾರೊಬ್ಬರು ಲೈವ್ ಮಾಡಿರ್ತಾರೆ. ಫ್ರಮ್ ಆಕ್ಸಿಡೆಂಟ್ ಟು ಅ ಫೈರ್ ಟು ಅ ಮಿಸ್ಆ್ಯಪ್, ಥಿಂಗ್ ಇಸ್ ಅವೈಲೇಬಲ್ ಇನ್ ಇಂಟರ್ನೆಟ್. ಇಂಟರ್ನೆಟ್ಟೇ ಈಗ ನ್ಯೂಸ್ ಚಾನಲ್. ಇನ್ಸ್ಟಾಗ್ರಾಮು, ಫೇಸ್ಬುಕ್ಕೇ ನ್ಯೂಸ್ ಚಾನಲ್ಗಳೀಗ. ಸೊ ನ್ಯೂಸ್ ಚಾನಲ್ ಮಾಡಿದ್ದೇನು ಅದೊಂದು ದೊಡ್ಡ ವಿಷಯ ಅಲ್ಲ ಬಿಡಿ. ಅದು ಹೇಳಿದ್ನಲ್ಲ, 25,000 ಎಲ್ಲ ಸೇರಿ 50,000 ರೂಪಾಯಿ ನ್ಯೂಸ್ ಚಾನಲ್ ಓಪನ್ ಮಾಡ್ಬೋದು ಈಗ. ಲೈಟು, ಒಂದು ಕ್ಯಾಮ್ರಾ. ಎಲ್ಲರೂ ಮುಖಾಮುಖಿ ಭೇಟಿಯಾಗಿರೇನ್ರಿ ಸರ್ ನೀವು? ಭಾಳ ಸಲ ಭೇಟಿಯಾಗಿನ್ರಿ. ಏನಂತಾರ ಅವರು? ನಾನು ಭಾಳ ಪ್ರೀತಿಯ ನೀನು ಅಂತಾರ, ಮತ್ತೆ ಹೋಗಿ ಏನ್ರ ನನ್ನ ಬಗ್ಗೆ ಬೈತಾರೆ. ಅದೇ ಸೋಷಿಯಲ್ ಮೀಡಿಯಾದಾಗ ಅದು ಹೆಂಗೆ ಮನ್ಸು ಬರ್ತೈತಿ? ಎಷ್ಟು ಚಲೋ ಮಾತಾಡಿ ಹೊರಗೆ ಭಾಳ ಬಂದು ಏನು ಅಪ್ಕೊಳೋದು, ಏನು ಒಂದು 15 ವರ್ಷದ ಫ್ರೆಂಡ್ ಇರುತ್ತೆ, ಅಣ್ಣ ತಮ್ಮ ಒಡನಾಟ, ಸಂಬರ್ಗೆ ಅದೇ. ಸುದೀಪ್ ಅವ್ರ ಪಾರ್ಟಿಗೆ ಭೇಟಿಯಾಗಿದ್ದ. ಸುದೀಪ್ ಅವ್ರದ್ದು ಪಾರ್ಟಿ ಕರೆದಿದ್ರೆ ಬಂದಿದ್ದ. ಅವನು ಹೆಂಡತಿ ಬಂದಿದ್ರು. ಹೇಳ್ದೆ, ಹೆಲ್ತ್ ಕಡೆ ಸ್ವಲ್ಪ ಗಮನ ತಗೋ, ಸಾಕು ಪೊಲೀಸ್ ಎದುರಾಕೋಬೇಡ, ನಿನ್ನ ತಲೆ ಗಟ್ಟಿ ಇಲ್ಲ, ಕಲ್ಲು ಗಟ್ಟಿ ಇರೋದು, ಕಲ್ಲು ಸರ್ಕಾರ, ದಯವಿಟ್ಟು ನಿನ್ನ ಜೀವನಕ್ಕೆ ಏನಾದರೂ. ಅದೇನಾಗಿದೆ, ಅವರು ಲೋಕಲ್ ಏರಿಯಾದಲ್ಲಿರ್ತಕ್ಕಂಥ ಒಬ್ಬರು ಹಿರಿಯ ರಾಜಕಾರಣಿ, ದೇವೇಗೌಡರಿಗೆ ತುಂಬ ಆಪ್ತರಾದವರು, ಚಕ್ರಪಾಣಿ ಅಂತ ಹೇಳಿ. ಚಕ್ರಪಾಣಿಯವರು ಅದೇ ಇರ್ತಕ್ಕಂಥ ಏರಿಯಾದಿಂದನೇ ಬರೋದು. ನನಗೂ ಚಕ್ರಪಾಣಿಗೂ ತುಂಬ ಆತ್ಮೀಯತೆ. ಸೊ ಚಕ್ರಪಾಣಿ ಹೇಳ್ತಾ ಇರ್ತಾರೆ, ಸೊ ಹಿ ಹ್ಯಾಸ್ ಗಾಟ್ ಎ ಹಿಸ್ಟ್ರಿ. ಅವ್ರ ಬ್ರದರ್ಸ್ದು, ಅವ್ರ ಏರಿಯಾದು, ಇಟ್ಸ್ ಅ ಬಿಗ್ ಸ್ಟೋರಿ. ಐ ಹ್ಯಾವ್ ಡಿಕೋಡೆಡ್ ಹಿಮ್. ವ್ಯಕ್ತಿತ್ವ ಏನು ಅಂತ, ಆಳ ಎಷ್ಟು ಅಂತ ತಿಳ್ಕೊಬೇಕಲ್ಲ. ಬ್ಯಾಂಕ್ ಬ್ಯಾಲೆನ್ಸ್ ಏನಿದೆ, ಯಾರು ಇವ್ರ ಬ್ಯಾಕ್ ಬೋನು, ಫ್ರೆಂಡ್ಶಿಪ್ ಮಾಡ್ಕೋಬೇಕಾ ಅಥವಾ ಸುಮ್ಮನೆ ತವೆ ಮೇಲೆ ನೀರು ಹಾಕಿದ ತಕ್ಷಣ ಚರ್ರ ಅನ್ನತ್ತಲ್ಲ ಅದ, ಅಥವಾ ನಿಜವಾದ ಒಗ್ಗರಣೆನಾ, ಎಲ್ಲ ತಿಳ್ಕೊಬೇಕಲ್ಲ. ಸೊ ಇದು ಕೇವಲ ಸಾಸಿವೆ ನೀರು ಹಾಕಿದಾಗ ಅಷ್ಟೇ.